ಕರಾವಳಿಯಲ್ಲಿ ಅಪರೂಪದ ಋಗ್ವೇದ ಸಂಹಿತಾ ಯಾಗ ಮತ್ತು ಯಜುರ್ವೇದ ಸಂಹಿತಾ ಯಾಗ ನೆರವೇರಿಸಲಾಗಿದೆ. ಉಡುಪಿ ಜಿಲ್ಲೆಯ ಗಂಗೊಳ್ಳಿಯ ಶ್ರೀ ಚಕ್ರೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ 8 ದಿನಗಳ ಕಾಲ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಬಾಲಾ ತ್ರಿಪುರ ಸುಂದರಿ ಲಕ್ಷ ಸ್ವಾಹಾಕರ ಯಾಗ ನಡೆಸಲಾಯಿತು. ಪಂಚನದಿಗಳ ಸಂಗಮ ಸ್ಥಳ ಕುಂದಾಪುರದ ಗಂಗೊಳ್ಳಿ. ಕಡಲ ತಡಿಯ ಈ ಗ್ರಾಮ ಅಪರೂಪದ ಋಗ್ವೇದ ಸಂಹಿತಾ ಯಾಗ ಮತ್ತು ಯಜುರ್ವೇದ ಸಂಹಿತಾ ಯಾಗಕ್ಕೆ ಸಾಕ್ಷಿಯಾಗಿದೆ. ಶ್ರೀ ಚಕ್ರೇಶ್ವರಿ ದೇವಸ್ಥಾನ ಮತ್ತು ಶ್ರೀ ದೇವಯ್ಯ ಪ್ರತಿಷ್ಠಾನದ ಸಹಯೋಗದೊಂದಿಗೆ ದೈವನರ್ತಕ ಕೀರ್ತಿಶೇಷ ಶ್ರೀ ದೇವಯ್ಯ ಖಾರ್ವಿಯವರ 51ನೇ ವರ್ಷದ ಪುಣ್ಯ ಸಂಸ್ಮರಣಾರ್ಥ ಶ್ರೀ ಚಕ್ರೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಈ ಅಪೂರ್ವ ಯಾಗ ನೆರವೇರಿಸಲಾಗಿದೆ. 8 ದಿನಗಳ ಕಾಲ ಲೋಕ ಕಲ್ಯಾಣಾರ್ಥವಾಗಿ ಈ ಯಾಗ ನೆರವೇರಿಸಲಾಯಿತು. ಫೆಬ್ರವರಿ 5ರಂದು ಆರಂಭವಾಗಿದ್ದು ಇದೀಗ ಯಾಗದ ಪೂರ್ಣಾಹುತಿ ನಡೆದಿದೆ. ವೇದದಲ್ಲೇ ಬರುವಂಥದ್ದು ಈ ಋಗ್ ಸಂಹಿತಾ ಯಾಗ ಮತ್ತು ಯಜು ಸಂಹಿತಾ ಯಾಗ. ಅದರಲ್ಲಿಯೂ ಸುಮಾರು 10,000 ಚಿಲ್ಲರೆ ಆಹುತಿಗಳು ಕೊಡುವಂಥ ಋಗ್ ಸಂಹಿತಾ ಯಾಗ ವಿಶೇಷವಾದಂಥ ಪ್ರಾಧಾನ್ಯತೆಗಳನ್ನು ಪಡ್ಕೊಂಡಿದೆ. ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ರಾಜನ ಆಶ್ರಯದಲ್ಲಿ ನಡೆಯತಕ್ಕಂಥ ಇಂಥ ದೊಡ್ಡ ಯಜ್ಞಗಳು ಇವತ್ತು ಪರಿಪೂರ್ಣವಾಗಿ ಈ ಗ್ರಾಮದಲ್ಲಿ ನಡೆದಿದೆ ಅಂತ ಹೇಳಿದರೆ ಅದು ಪರಮಶ್ರೇಷ್ಠವಾದಂಥ ಈ ಮಣ್ಣಿನಲ್ಲಿ ಮೂಲತಃವಾಗಿ ಯಾವುದೋ ಋಷಿಮುನಿಗಳು ಬಂದು ದೇವತಾ ಸಾನ್ನಿಧ್ಯವನ್ನು ಆರಾಧಿಸಿದ ಶಕ್ತಿ ಇನ್ನೂ ಉಂಟು ಅಂತ ಆ ಒಂದು ಸಂಕಲ್ಪ. ಶ್ರೀ ಚಕ್ರೇಶ್ವರಿ ಅಮ್ಮನವರ ದೇವಾಲಯ ಗಂಗೊಳ್ಳಿಯ ಪಂಚಗಂಗಾ ನದಿ ತಟದಲ್ಲಿ ನೆಲೆ ನಿಂತಿದೆ. ಈ ಕ್ಷೇತ್ರದ ಅಭಿವೃದ್ಧಿಗೆ ಅಪರಿಮಿತ ಕೊಡುಗೆ ಕೊಟ್ಟವರು ದೈವನರ್ತಕ ಶ್ರೀ ದೇವಯ್ಯ ಖಾರ್ವಿ ಅವರು. ಇವರು ಗಂಗೊಳ್ಳಿ ಗ್ರಾಮದಲ್ಲಿ 1920-30ರಲ್ಲಿ ಜನಿಸಿದ್ದು ಚಕ್ರೇಶ್ವರಿ ಅಮ್ಮನವರು ಹಾಗೂ ಹಾಯ್ಗುಳಿ ದೈವದ ಪ್ರಸಿದ್ಧ ದೈವ ನರ್ತಕರಾಗಿದ್ದರು. ಇವರ ದೈವನರ್ತನ ನೋಡಿದವರು ಸತ್ಯಕಾಲದ ಸತ್ಯ ದೈವ ನರ್ತಕ ಅಂತಲೇ ಕರೀತಾ ಇದ್ರು. ಇದೀಗ ದೇವಯ್ಯ ಖಾರ್ವಿ 51ನೇ ಪುಣ್ಯ ಸಂಸ್ಮರಣಾರ್ಥ 8 ದಿನಗಳ ಕಾಲ ಲೋಕ ಕಲ್ಯಾಣಾರ್ಥ ಯಾಗ ನಡೆದಿದೆ. ಕುಕ್ಕಾಡಿ ತಂತ್ರಿ ಶ್ರೀ ಪ್ರೀತಂ ಪುತ್ತೂರಾಯರವರ ಮಾರ್ಗದರ್ಶನದಲ್ಲಿ ಅತ್ಯಂತ ಅಪರೂಪದ ಋಗ್ ಯಜು ಸಂಹಿತಾ ಯಾಗ ಹಾಗೂ ಶ್ರೀ ಬಾಲಾ ತ್ರಿಪುರ ಸುಂದರಿ ಲಕ್ಷ ಸ್ವಾಹಾಕಾರ ಯಾಗ ನೆರವೇರಿದೆ. ಹಿಂದೆ ಋಷಿಮುನಿಗಳು ರಾಜನ ಆಶ್ರಯದಲ್ಲಿ ನಡೆಸ್ತಾ ಇದ್ದ ಇಂಥ ದೊಡ್ಡ ಯಜ್ಞಗಳು ಪರಿಪೂರ್ಣವಾಗಿ ಗಂಗೊಳ್ಳಿ ಗ್ರಾಮದಲ್ಲಿ ನಡೆದಿರೋದು ವಿಶೇಷ. ಈ ಅಪರೂಪದ ಯಾಗದ ಪೂರ್ಣಾಹುತಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ನ್ಯೂಸ್ ಫಸ್ಟ್ ಸುದ್ದಿವಾಹಿನಿಯ ಎಂಡಿ, ಸಿಇಒ ರವಿಕುಮಾರ್ ಸೇರಿ ಹಲವರು ಪಾಲ್ಗೊಂಡಿದ್ರು. ಉತ್ತರಾಖಂಡ್ನ ಹಿಮವದ್ ಶ್ರೀ ಕೇದಾರನಾಥ ಜ್ಯೋತಿರ್ಲಿಂಗ ದೇವಾಲಯ ಪ್ರಧಾನ ಅರ್ಚಕರಾದ ಶ್ರೀ ವಾಗೀಶ್ ಲಿಂಗ ಶಿವಾಚಾರ್ಯರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಕೇದಾರನಾಥ ಮತ್ತು ಮಧ್ಯಮಹೇಶ್ವರರ ಆಶೀರ್ವಾದ ಕೊಡಲಿಕ್ಕಾಗಿಯೇ ಭಗವಂತ ನಮ್ಮನ್ನು ಇಲ್ಲಿಗೆ ಕಳಿಸಿದಾನೋ, ಈ ಯಾಗಕ್ಕಾಗಿ ಭಗವಂತ ನಮ್ಮನ್ನು ಕಳಿಸಿದಾನೋ ಅನ್ನೋ ಭಾವನೆ ನಮಗಾಗಿದೆ. ಈ ವಿಶೇಷವಾಗಿರ್ತಕ್ಕಂಥ ಈ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ನಮಗೂ ಸಹಿತ ಬಹಳ ಖುಷಿಯಾಗಿದೆ. ಭಗವಂತನ ಕೃಪೆ ಸದಾ ಇವರೆಲ್ಲರ ಮೇಲೆ ಇರಲಿ, ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇನ್ನು ಇದೇ ವೇಳೆ ದೇವಸ್ಥಾನದ ಜಾಗದ ವಿಚಾರವಾಗಿ ಸಲ್ಲಿಸಿರೋ ಪ್ರಸ್ತಾವನೆಯನ್ನ ಸಂಬಂಧಪಟ್ಟ ಮಂತ್ರಿಗಳ ಜೊತೆ ಚರ್ಚೆ ಮಾಡುವುದಾಗಿ ಸಚಿವ ರಾಮಲಿಂಗಾರೆಡ್ಡಿ ಭರವಸೆ ನೀಡಿದ್ರು. ಎಲ್ಲರಿಗೂ ಕೂಡ ಶುಭ ಹಾರೈಸಿ ಮತ್ತು ಈ ಜಾಗದ ಬಗ್ಗೆ ಕೂಡ ಪ್ರಸ್ತಾವನೆ ಮಾಡಿದ್ದಾರೆ. ಬಂದರು ಇಲಾಖೆಗೆ ಬರುತ್ತೆ ದೇವಸ್ಥಾನ ಎಲ್ಲ ಅಂತ ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಮಾತಾಡಿ ದೇವಸ್ಥಾನನ ಸಪ್ರೇಟಾಗಿ ಬಿಡುಗಡೆ ಮಾಡಬೇಕು ಅಂತ ಈಗ ಲೀಸ್ ಮೇಲಿದೆ ಹೇಳಿದ್ದಾರೆ. ಅದನ್ನು ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಮಾತಾಡ್ತೀವಿ. ಸಭಾ ಕಾರ್ಯಕ್ರಮದಲ್ಲಿ ದೇವಯ್ಯ ಖಾರ್ವಿಯವರ 51ನೇ ಪುಣ್ಯ ಸಂಸ್ಮರಣಾರ್ಥ ನೀಡಲಾಗುವ ದೈವಾರಾಧನೆ ಕ್ಷೇತ್ರಕ್ಕೆ ವಿಶೇಷ ಕೊಡುಗೆ ನೀಡಿರುವ ದೈವನರ್ತಕರಿಗೆ ನರ್ತಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಶ್ರೀ ಚಕ್ರೇಶ್ವರಿ ಸೇವಾ ರತ್ನ ಪ್ರಶಸ್ತಿ ನೀಡಿಯೂ ಸನ್ಮಾನಿಸಲಾಯಿತು. ಸಚಿವ ರಾಮಲಿಂಗಾರೆಡ್ಡಿ, ವಾಗೀಶ್ ಲಿಂಗ ಶಿವಾಚಾರ್ಯರು,
ನ್ಯೂಸ್ ಫಸ್ಟ್ ಕನ್ನಡ ವಾಹಿನಿಯ ಸಿಇಒ ಎಸ್ ರವಿಕುಮಾರ್ ಮಹನೀಯರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದ್ರು. ನಾನು ನನ್ನ ಜೀವಮಾನದಲ್ಲಿ ನೋಡದಂಥ ಯಾಗ ಯಜ್ಞಾದಿಗಳು ಇಲ್ಲಿ ನಡೆದಿದೆ. ಮೊದಲನೇ ಬಾರಿಗೆ ನಾನು ಇದಕ್ಕೆ ಸಾಕ್ಷಿಯಾಗಿದ್ದೀನಿ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ. ಯಾಕೆಂದರೆ 8 ದಿನಗಳ ಕಾಲ ಸತತವಾಗಿ ಯಾಗ ಯಜ್ಞಾದಿಗಳನ್ನು ಮಾಡೋದಿದೆಯಲ್ಲ, ಅದು ಎಲ್ಲರ ಕೈಯಿಂದ ಸಾಧ್ಯ ಇಲ್ಲ. ತುಂಬ ಜನ ನಮ್ಮಲ್ಲಿ ಹಣ ಇದೆ, ಆಸ್ತಿ ಇದೆ, ಬಟ್ ಅವರೆಲ್ಲ ಮಾಡೋಕ್ಕಾಗತ್ತಾ? ಆಗಲ್ಲ. ಅದು ದೇವರ ಪ್ರೇರಣೆ, ಅನುಗ್ರಹ ಇದ್ದವರಿಗೆ ಮಾತ್ರ ಸಾಧ್ಯ ಅನ್ನೋದು ಇಲ್ಲಿ ಸಾಬೀತಾಗಿದೆ. ಒಟ್ಟಾರೆ ಗಂಗೊಳ್ಳಿಯ ಶ್ರೀ ಚಕ್ರೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ 8 ದಿನಗಳ ಕಾಲ ನಡೆದ ಯಾಗದ ಪೂರ್ಣಾಹುತಿ ನಡೆದಿದೆ. ಲೋಕ ಕಲ್ಯಾಣಾರ್ಥಕ್ಕಾಗಿ ಪ್ರಾರ್ಥನೆ ಮಾಡಲಾಗಿದೆ. ಕಿರಣ್, ನ್ಯೂಸ್ ಫಸ್ಟ್, ಕುಂದಾಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.